ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಇರ್ತಕ್ಕಂಥ ಸನ್ಮಾನ್ಯ ಹಮೀದ್ ಮುಷ್ರಿಫ್ ಅವರೇ, ಹಿಂದ್ ಮುಖಂಡರು ಆತ್ಮೀಯರು ಆಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಅವರೇ, ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಜಕ್ಕಪ್ಪಣ್ಣ ಎಡವೆ ಅವರೇ, ಹಿರಿಯರು ಮತ್ತು ಹಿಂದ್ ಮುಖಂಡರು ಆತ್ಮೀಯರು ಆಗಿರ್ತಕ್ಕಂಥ ಗಣಿಯಾರ್ ಪಾಟೀಲ್ ಅವರೇ, ಇನ್ನೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರು ಐದು ಮುಖಂಡರು ಆಗಿರ್ತಕ್ಕಂಥ ರಮೇಶ್ ಮಲ್ಟ್ನೂರ್ ಅವರೇ, ಆಮೇಲೆ ನಮ್ಮ ಇನ್ನೊಬ್ಬ ಗಸ್ತೆ ಅವರೇ, ಮಲ್ಲು ಅವರೇ, ವಸಂತ್ ಅವರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಅಹಿಂದ ಸಂಘಟನೆ ಸ್ಥಾಪನೆಯಾಗಿ 25 ವರ್ಷ ಆದ್ಮೇಲೆ ಅದರ ನೆನಪಿಗಾಗಿ ಒಂದು ವಿಚಾರಗೋಷ್ಠಿಯನ್ನ ಬೆಳಗಾಂನಲ್ಲಿ ಮಾಡ್ಬೇಕು ಅಂತ ಹೇಳಿ ಹುಬ್ಳಿಯಲ್ಲಿ ಮಾಡ್ಬೇಕಂತ ಹೇಳಿ ನಮ್ಮ ಹಿರಿಯ ಎಲ್ಲ ಮುಖಂಡರು, ವಿಶೇಷವಾಗಿ ಜಾರಕಿಹೊಳಿ ಸರ್ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಈ ಅಹಿಂದ ಸಂಘಟನೆ ಉದ್ದೇಶ ಇದನ್ನು ನಾವು ನೆನೆಸ್ಬೇಕಾಗ್ತಾ, ಇಲ್ಲಿ ಹಲವಾರು ಜನ ಸಮಾಜಕ್ಕೆ ವಿವಿಧ ರಂಗದಲ್ಲಿ ಅಹಿಂದ ಮುಖಂಡರು ಕೆಲಸ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಹೀಗೆ ಅನೇಕ ರಂಗದಲ್ಲಿ ನಮ್ಮ ಹಿಂದ್ ಮುಖಂಡರು ಕೆಲಸ ಮಾಡಿದ್ದಾರೆ. ಅವರನ್ನು ನೆನೆಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಜೊತೆಗೆ ಈ ಅಹಿಂದ ಸಂಘಟನೆಯ ಪರ್ಯಾಯವಾಗಿ ಸಂಘಟನೆ ಇಲ್ಲದಾಗ ಕೂಡ ಇದರ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ದಿವಂಗತ ದೇವರಾಜ ಅರಸರು ಮತ್ತು ಬಂಗಾರಪ್ಪನವರು, ಮೌಲಿಯವರು, ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ಇನ್ನೂ ಅನೇಕ ಮುಖಂಡರು ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಈ ಜನರನ್ನ ಜಾಗೃತಿ ಮಾಡಿ ಅವರಿಗೆ ರಾಜಕೀಯ ಜಾಗೃತಿಯನ್ನು ಮಾಡೋದ್ರ ಜೊತೆಗೆ ಅವ್ರನ್ನ ಎಲ್ಲ ಕ್ಷೇತ್ರದಲ್ಲಿ ಕೂಡ ಒಂದು ಭಾಗತ್ವವನ್ನು ವಹಿಸಲಿಕ್ಕೆ ಪ್ರೇರಣೆಯನ್ನು ನೀಡಿರ್ತಕ್ಕಂಥ ಈ ಮಹನೀಯರನ್ನು ಇವತ್ತು ನಾವೆಲ್ಲರೂ ಕೂಡ ನೆನೆಸ್ಬೇಕಾಗ್ತಾ ಇದೆ. ಇನ್ನು ಹೊಸ ಪೀಳಿಗೆಯಲ್ಲಿ ಈ ಅಹಿಂದ ಸಮಾಜದ ಒಂದು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಜಾರಕಿಹೊಳಿ ಅವರ ಪಾತ್ರವು ಕೂಡ ಗಣನೀಯವಾಗಿರ್ತಕ್ಕಂಥ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು, ಜಾರಕಿಹೊಳಿ ಸಾಹೇಬರು, ಮಾದೇವಪ್ಪನವರು, ಇನ್ನೂ ಅನೇಕ ಜನ ಅವರ ಅಭಿಮಾನಿಗಳು ಇವತ್ತು ಈ ನಾಡಿನಲ್ಲಿ ಅಹಿಂದ ಸಂಘಟನೆಯನ್ನು ಮಾಡಿ ಇದ್ರ ಉದ್ದೇಶ ಇಷ್ಟೇ, ಈ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಹಿಂದ ಜನತೆಗೆ ಒಂದು ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ವಿಶೇಷವಾಗಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಮತ್ತು ಅವರಿಗೂ ಕೂಡ ಸಮಾಜದ ಎಲ್ಲ ಮುಖ್ಯವಾಹಿನಿಯಲ್ಲಿ ಬರ್ತಕ್ಕಂಥ ಅವಕಾಶಗಳಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ ಹೋರಾಟವನ್ನು ರೂಪಿಸಬೇಕು ಆ ಹೋರಾಟಗಳನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ರೂಪಿಸಿದ್ದಾರೆ. ಅದರ ನೆನಪಿಗಾಗಿ ನಾವು 26ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ರವಿವಾರ ದಿವಸ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದೇವೆ. ಆ ವಿಚಾರ ಸಂಕಿರಣದಲ್ಲಿ ಆಸಕ್ತರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ನಿಮ್ಮ ಮುಖಾಂತರ ಒಂದು ಕರೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನೂ ಅನೇಕ ಜನ ಮುಖಂಡರು ಮಾತನಾಡ್ತಾ ಇದ್ದಾರೆ, ಅವ್ರ ವಿಚಾರಗಳನ್ನು ಕೇಳಬೇಕು ಹೇಳಿ ವಿನಂತಿಸ್ತಾರೆ. ಈಗಾಗಲೇ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ನಾಯಕರಂತ ರಾಜು ಅರ್ಗೂರ್ ಸರ್ ತಮಗೆಲ್ಲ ತಿಳಿಸಿದ್ದಾರೆ. ಅದಕ್ಕೆ ಒಂದೆರಡು ವಿಷಯಗಳನ್ನ ನಾನು ಸೇರ್ಪಡೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ 25 ವರ್ಷಗಳ ಹಿಂದೆ ಹುಬ್ಬಳ್ಳಿನಲ್ಲಿ ಲಕ್ಷಾಂತರ ಜನ ಸೇರಿ ಮಾಡಿದಂಥ ಅತ್ಯಂತ ಯಶಸ್ವಿ ಅಹಿಂದ, ಅದು ಒಂದು ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ಶಕ್ತಿಯಾಗಿ ರೂಪುಗೊಂಡು ಸಿದ್ದರಾಮಯ್ಯವರು 2 ಬಾರಿ ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೂ ಕೂಡ ಶಕ್ತಿ ಈ ಅಹಿಂದಕ್ಕೆ ಒಂದು ಬಲವರ್ಧನೆ ಆಗಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆ ಒಂದು 25 ವರ್ಷಗಳ ಬೆಳ್ಳಿ ಹಬ್ಬ ಅಥವಾ ರಜತ್ ಮತ್ತು ಸಿಲ್ವರ್ ಜುಬ್ಲಿ ಅಂತ ಏನು ಕರಿತೀವಿ, ಆ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮದ ಒಂದು ನೆನಪಿಗಾಗಿ ಮತ್ತೆ ರಾಜ್ಯದಲ್ಲಿ ಅಹಿಂದ ಸಂಘಟನೆ ಒಂದು ದೊಡ್ಡ ಶಕ್ತಿ ಪಡ್ಕೊಂಡ ಮೇಲೆ ಏನು ಸಾಧನೆ ಮಾಡಿದೀವಿ, ಮುಂದೆ ಇನ್ನೂ ಏನು ಆಗಬೇಕನ್ನ ಆಗಿದೆ, ಇನ್ನೂ ಏನೇನೋ ಸಂಕಲ್ಪ ತೊಟ್ಟು ನಾವು ಅಹಿಂದ ಶಕ್ತಿ ಈ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ, ಒಕ್ಕಟ್ಟಾಗಬೇಕಾಗಿದೆ, ಒಂದು ಹಲವಾರು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಬೇಕಾಗಿದೆ. ಅದಕ್ಕಾಗಿ ಆದ ಸಾಧನೆಗಳ ಬಗ್ಗೆ ಚರ್ಚೆ, ಇನ್ನೂ ಸಾಧಿಸಬೇಕಾದಂಥ ವಿಚಾರಗಳ ಬಗ್ಗೆ ಸಂಕಲ್ಪ ತೊಡಲಿಕ್ಕೆ ಇನ್ನೂ
ಹೆಚ್ಚು ಹೆಚ್ಚು ಸಂಘಟನಾತ್ಮಕವಾಗಿ ಉತ್ಸಾಹದಿಂದ ಈ ವರ್ಗದ ಹಿತರಕ್ಷಣೆಗಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲೂ ಈ ವರ್ಗಕ್ಕೆ ಇನ್ನೂ ಏನು ಮಾಡಬೇಕಾಗಿದೆ ಅನ್ನೋದನ್ನು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದಾಗಿದೆ. ಆ ಕಾರಣಕ್ಕಾಗಿ ಈ ಬಾರಿ ಏನು 26 ಹುಬ್ಳಿನಲ್ಲಿ ಸೇರ್ತಾ ಇದ್ದೀವಿ. ಇದು ಕೇವಲ ಆಗಿನ ಸಂದರ್ಭದಲ್ಲಿ ನಮ್ಮ ಎಸ್ ಎಂ ಪಾಟೀಲ್ ಅವರು, ಜಕ್ಕಪ್ಪಣ್ಣವರಿಂದ ಅನೇಕ ಹಿರಿಯರ ಒಂದು ಶ್ರಮದಿಂದ ಯಶಸ್ವಿಯಾಗಿದೆ. ಆಗ ಓಡಾಡಿದಂಥ ಹಿರಿಯರು ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಯಾರು ಯುವಕರು ಈ ಒಂದು ಸಿದ್ಧಾಂತದಿಂದ ಸಂಘಟನೆ ಇದ್ದಾರೆ, ಹೀಗಾಗಿ ಹಳೆ ಬೇರು ಮತ್ತು ಹೊಸ ಚಿಗುರು ಎರಡನ್ನೂ ಸೇರಿಸಿ ಒಂದು ಸಮಾಗಮವಾಗಿ ದೊಡ್ಡ ರಾಜ್ಯಮಟ್ಟ ವಿಚಾರ ಸಂಕಿರಣ ನಡೀತಾ ಇದೆ. ಇದಕ್ಕೆ ಎಲ್ಲ ರಾಜ್ಯಗಳಿಂದ, ಎಲ್ಲ ಜಿಲ್ಲೆಗಳಿಂದ ಅಲ್ಲಿ ಸೇರ್ತಾ ಇದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಶೇಷವಾಗಿ ಪ್ರಮುಖರು, ಅಹಿಂದ ಪ್ರಮುಖರು. ಇದು ಆದ ನಂತರ ಅಲ್ಲಿ ಏನು ವಿಚಾರ ಆಗ್ತದೆ, ಅದ ನಂತರ ಮುಂದೆ ಅದು ದೊಡ್ಡ ಮಟ್ಟದ ಮಾಡೋದಾಗಲಿ ಏನಾಗಲಿ ಚರ್ಚೆ ಅಲ್ಲಿ ಏನಾಗ್ತದೆ ನೋಡಬೇಕು. ಇದಕ್ಕೆ ಈ ಸದ್ಯಕ್ಕೆ 25 ವರ್ಷಗಳ ಹಿಂದೆ ಓಡಾದಂಥ ಪ್ರಮುಖರು ಮತ್ತು ಇವತ್ತಿನ ಯುವಕರು ಎಲ್ಲ ಸಮಾಗಮ ಅದಾಗಲಿದೆ. ಅದಕ್ಕೆ ತಮ್ಮ ಮೂಲಕನೂ ಕೂಡ ಇದಕ್ಕೊಂದು ತಾವು ಪ್ರಚಾರ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ತಮ್ಮ ಸರ್ಕಾರ ಕೂಡ ಇದಕ್ಕೆ ಇರಲಿ ಅನ್ನೋಂಥ ವಿಚಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ಪಷ್ಟವಾಗಿ ತಮ್ಮೆಲ್ಲರಿಗೆ ತಿಳಿಸಿದೆ. ನನ್ನ ವಿನಂತಿ ಈ ಅಹಿಂದ ಸಮುದಾಯದ ಪರವಾಗಿ ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮೀಡಿಯಾದವರಿಗೆ ನನ್ನದೊಂದು ಅಪೀಲ್ ಇದೆ. ಇವರ ಗ್ರೀವಾನ್ಸಿಸ್ ಅಂತಕ್ಕಂಥದ್ದು ಏನದ ಅದು ಹೈಲೈಟ್ ಇತ್ತೀಚಿನ ದಿನಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಮತ್ತು ದೃಶ್ಯ ಮೀಡಿಯಾದಲ್ಲಿ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ನನಗನಿಸಿದೆ. ದಯವಿಟ್ಟು ಈ ಅಹಿಂದ ಸಂಘಟನೆ ಮೂಲಕ ನನ್ನ ಎಲ್ಲ ಪತ್ರಿಕಾ ಮಿತ್ರರಿಗೆ ಆಮೇಲೆ ದೃಶ್ಯ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೊತೇನೆ. ಸಮಾಜದಲ್ಲಿ ಸುಳಿತಕ್ಕೆ ಒಳಗಾದಂಥವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜರ್ನಲಿಸ್ಟು. ಜರ್ನಲಿಸಮ್ ಇಟ್ ಈಸ್ ಎ ಫೋರ್ತ್ ವಾಲ್ ಆಫ್ ದ ಡೆಮೋಕ್ರಸಿ. ತಾವು ದಯವಿಟ್ಟು ತಮ್ಮ ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮೀಡಿಯಾ ಮಾಲಕರು ಯಾರೇ ಇದ್ದಾಗ್ಯೂ ಕೂಡ ನೈಜ ಸ್ಥಿತಿಯನ್ನು ಏನಿದೆ, ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅದನ್ನು ಬಿತ್ತರಿಸಬೇಕು. ನಿಷ್ಪಕ್ಷಪಾತತನದಿಂದ ಅದನ್ನು ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಈ ಅಹಿಂದ ಸಮುದಾಯದ ಜನ ತಮ್ಮ ಸಹಕಾರದಿಂದ ಮೇಲೆ ಹೇಳಲಿಕ್ಕೆ ಶಕ್ಯ ಆಗ್ತದೆ. ಅದರ ನಿಮಿತ್ತವಾಗಿ ಹುಬ್ಬಳ್ಳಿ ಒಳಗೆ 26ನೇ ತಾರೀಕಿನ ದಿವಸ ಏನೋ ಒಂದು ಸಭೆ ಮಾಡಿದ್ದಾರೆ. ಆ ಸಭೆ ಇಡೀ ರಾಜ್ಯ ಮಟ್ಟದಲ್ಲಿಯೂ ಸಹಿತ ಅಹಿಂದ ಏನದಲ್ಲ ಅದು ಸಮುದಾಯ ಈಗಿನ ಜನ್ರೇಷನ್, ಈ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಜನರು ಏನಿದ್ದಾರಲ್ಲ ಅದಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಈ ಒಂದು ಅಹಿಂದ ಸಂಘಟನೆಗೆ ನೀವು ವಿಶೇಷವಾದ ಗಮನ ಕೊಟ್ಟು ಅವರ ಒಂದು ನಿಜವಾದಂಥ ರಿಯಲ್ ಗ್ರೀವಾನ್ಸಸ್ ಅಂತಕ್ಕಂಥವೇನು ಬರ್ತಾವಲ್ಲ ಅವಕ್ಕೆ ಹೈಲೈಟ್ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಇದಕ್ಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ 25 ವರ್ಷ ಮೊದಲಿದ್ದು ಅಹಿಂದ ಹುಟ್ಟಿತ್ತು. ಈಗ ಇದಕ್ಕೆ ಸಿಲ್ವರ್ ಜುಬ್ಲಿ ಮಾಡ್ಲಾಕತ್ತಾರೆ. ನಮ್ಮ ಅಹಿಂದ ಎಲ್ಲ ಲೀಡರ್ಸು ಯಾರ್ಯಾರು ಬರ್ತಾರ ಹುಳಿ ಬರ್ರಿ ಅಂತ ಅವ್ರು ವಿನಂತಿ ಮಾಡ್ಲಿಕ್ಕೆ. ಇದು ಅಹಿಂದ ಬಡವ್ರ ಸಲುವಾಗದ, ಎಲ್ಲಾರು ಸಾರ್ವಜನಿಕ ಸಲುವಾಗದ. ಎಲ್ಲರೂ ಅವತ್ತು ಬಂದು ವಿಚಾರಣೆ ಸಂಕರಣೆಗೆ ಬಂದು ಬರಲಿ ಅಂತ ವಿನಂತಿ ಮಾಡಿ. ಚಿಂತಕರು ಬರ್ತಾರ, ವಿಚಾರವಾದಿಗಳು ಬರ್ತಾರ, ಅದನ್ನ ಎಲ್ಲ ಅವ್ರು ಮುಂದೊಂದ್ ದಿವ್ಸ ಬರ್ತಾರೆ. ಹೇಳಿದ್ರು 2 ಬಾರಿ ಇದೇ ಹೋರಾಟದಿಂದ ಸಿಎಂ ಆದವರು ಅವರೇ ಬರಲ್ಲ ಇದಕ್ಕಿಂತ ಬರ್ತಾರ, ಮುಂದಿನ ಸಭೆ ಬರ್ತಾರೆ. ಇದು ವಿಚಾರ ಸಂಕಿರಣ, ಇದು ಬುದ್ಧಿಜೀವಿಗಳು ವಿಚಾರವಂತರು ಕೂಡ ಮಾತಾಡೋದು. ಇದು ಮುಂದಿನ ಹೆಜ್ಜೆ ಏನಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಯಾರಿಗೋ ರಾಜಕೀಯ ಜೀವನ ಕಲ್ಪಿಸಕ್ಕಾಗಿ ಮಾತ್ರ ಏನು ಇಲ್ಲ, ಹಂಗೇನಿಲ್ಲ. ಏನು ಇಲ್ಲ ಅಂದ್ರೆ ಅಬ್ದುಲ್ ಹಮೀದ್ ಮುಷರಿಫ್ ಅವರು ಬಿಜಾಪುರ ಸೋಲ್ತಿರ್ಲಿಲ್ಲ, ಅಹಿಂದ ಸಂಘಟನೆ ಸ್ಟಾರ್ಟ್ ಆಗಿದ್ರೆ. ರಾಜು ಅರವರ್ ಅವರು ಸೋಲ್ತಿರ್ಲಿಲ್ಲ, ಅಹಿಂದ ಸಂಘಟನೆ ಸ್ಟಾರ್ಟ್ ಆಗಿದ್ರೆ.
ಉಳಿದ ಯಾವುದೇ ಹಿಂದುಳಿದ ನಾಯಕರು ಸೋಲ್ತಿರ್ಲಿಲ್ಲ ಇಲ್ಲಿ ಸಂಘಟನೆ ಆಗಿದ್ರೆ. ನಿಮ್ಮ ಅಹಿಂದ ಹುಟ್ಟಾಗಿದ್ದ ನಾಯಕರು ಯಾರ್ಯಾರು ಬಂದಿಲ್ಲಿ ಪ್ರಚಾರ ಮಾಡಿದ್ರೆ ಇಲ್ಲಿ ಯಾವ ಅಹಿಂದ ನಾಯಕರು ಸೋಲ್ತಿರ್ಲಿಲ್ಲ. ಯಾರಿಗೂ ಒಬ್ಬರಿಗೆ ಘೋಷಿಸಿದ್ರೆ ಮಾತ್ರ ಇದು ಸಂಘಟನೆ. ಏನು ಹಂಗೇನಿಲ್ಲ, ಈಗ ಹಂಗೆ ಹೊರನೋಟಕ್ಕೆ ಹಂಗೆ ಅನಿಸಿದ್ರು ಕೂಡ ಈಗ ನಮ್ಮಲ್ಲಿ ಪ್ರಜ್ಞೆ, ಶೈಕ್ಷಣ ಮತ್ತು ಸಾಮಾಜಿಕ ಪ್ರಜ್ಞೆ ಕಡಿಮೆ ಇರ್ತಕ್ಕಂಥ ವರ್ಗಗಳು ಎಲ್ಲ ಅಲ್ಲ. ಈ ಸೋಲಿಗೆ ಐದು ಸಂಘಟನೆ ಕಾರಣ ಇಲ್ಲ, ನಾನಾ ಕಾರಣಗಳು ಕೂಡ ಸೋಲಿಗೆ ಕಾರಣ ಆಗ್ತವೆ. ಐದು ಸಂಘಟನೆ ಉದ್ದೇಶ ರಾಜಕಾರಣ ಒಂದೇ ಅಲ್ಲ, ಬೇರೆ ಬೇರೆ ಸಿದ್ಧಾಂತ ಕೂಡ ಅದಕ್ಕಿದೆ. ಇಲ್ಲ ನಡೆದಾವ ಅಲ್ಲಿ ತಮ್ಮ ಗಮನಕ್ಕೆ ಬಂದಿರಲಿಕ್ಕೆಲ್ಲ ನಡೆದಾವ. ಹಿಂದೂ ಮುಖಂಡರಿಗೆ ಯಾರಿಗೆ ನಿಗಮ ಮಂಡಳಿಗಳಿದೆ ಹಿಂದೂ ಮುಖಂಡರು ರಾಜಕೀಯವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಹೊಸ ಚಿಗುರು ಹಳೆಯದೇರು ಅಂತಂದ್ರು. ಅಲ್ಲಿ ಹೊಸ ಚಿಗುರು ಎಲ್ಲಿದೆ? ಅದ ನಮ್ಮ ಜಿಲ್ಲೆದಾಗಿ ಯಾರಿಗೆ ಕೊಟ್ಟಿರ್ಲಿಕ್ಕಿಲ್ಲ, ಬಟ್ ಬೇರೆ ಜಿಲ್ಲೆಯಲ್ಲಿ ಅದಾವ. ಅದ ನೀವು ಈ ಪ್ರಶ್ನೆ ಕೇಳೋ ಪಟ್ಟಿ ಮಾಡಿ ಕೊಡ್ತಿದ್ದೀನಿ. ನಾವು ಯಾರು ಸ್ಥಾನಮಾನ ಹೊಂದದೇ ಇರ್ತಕ್ಕಂಥವ್ರು ಇಲ್ಲಿ ಕೂತವ್ರು ಅದ. ನಾವ್ ಯಾರು ಇನ್ನೊಂದು ಸ್ಥಾನಮಾನ ಇದ್ದಾಗನೇ ನಾವು ಏನ್ ಸಂಘಟನೆ ಮಾಡ್ಬೇಕಂತಿಲ್ಲ. ನಮಗೊಂದು ಸಾಮಾಜಿಕ ಪ್ರಜ್ಞೆ ಮತ್ತು ಜವಾಬ್ದಾರಿ ಇರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯಿಂದ ಪ್ರತಿಭಟನೆ ಮಾಡಿದ್ರೆ ನಾಳೆ ಹುಬ್ಬಳ್ಳಿ ಒಳಗೆ ತರೋದು ಇರೋ ಸಮಸ್ಯೆ ಚರ್ಚೆ ಕರೆದಿವಿ. ಹುಬ್ಬಳ್ಳಿ ಒಳಗೆ ನಾಳೆ 26 ಹುಬ್ಬಳ್ಳಿ ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅಲ್ಲಲ್ಲ ಹೆಂಗಿದೆ ಸರ್ಕಾರದ ಅವಧಿಯಲ್ಲಿ ಅಹಿಂದ ವರ್ಗದ ಎಷ್ಟು ಹಿತವನ್ನು ಸಿದ್ದರಾಮಯ್ಯ ಕಾಪಾಡಿದ್ದಾರೆ. ಈಗ ಎಲ್ಲ ಯೋಜನೆಗಳು ಈ ಕಾಂಗ್ರೆಸ್ ರೂಪಿಸ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅವರು ರೂಪಿಸ್ತಕ್ಕಂಥ ಎಲ್ಲ ಯೋಜನೆಗಳು ಕೂಡ ಹಿಂದೂ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥವು. ಸಾರ್ವಜನಿಕವಾಗಿ ಸರ್ ನಾವು ಹೇಳ್ತೇವೆ ಒಂದು ಅನುಕೂಲ ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ ಅವರು. ನಮ್ಮ ಸಮಾಜಕ್ಕೆ ನಮ್ಮ ಬಹಿರಂಗ ವಿಷಯ ಅಂತ ಒಬ್ಬ ನಮ್ಮ ಸಮಾಜದ ಒಬ್ಬ ದೊಡ್ಡ ಮಹರ್ಷಿ ಅವರು ಜಯಂತಿ ಮಾಡ್ಯಾರ. ಮತ್ತು ನಮ್ಮ ಸಮಾಜಕ್ಕೆ ನಿಗಮ ಇದ್ದಿದ್ದಿಲ್ಲ, ಉಪ್ಪಾರ ಸಮಾಜಕ್ಕೆ. ಆ ನಿಗಮ ಸಿದ್ದರಾಮಯ್ಯ ಸಾಹೇಬ್ CM ಆಗಿದ್ದರಿಂದ ನಮಗೆ ನಿಗಮ ಮಾಡಿ. ಮತ್ತು ನಮ್ಮ ಸಮಾಜಕ್ಕೆ ಬೆಂಗಳೂರದಾಗ 2.5 ಎಕರೆ ನಮ್ಮ ಸಮಾಜ ಸಲಿಂದ ಹಾಸ್ಟೆಲ್ ಕಾಲೇಜ್ ಮಾಡ್ಕೊಳಕ್ಕೆ ನಮ್ಗೆ 5 ಪಟ್ಟಾಡ ಜಾಗ. ಹಿಂದದ ಒಂದು ಉದಾಹರಣೆ ಹೇಳಿದ್ರು ಅವ್ರೆ. ಮುಸ್ಲಿಮರನ್ನ ಕಡೆಗಣಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಲ್ಲ ಯಾವ ಹೋರಾಟ ಮಾಡಿದ್ರಿ? ಇಲ್ಲ ಇನ್ ನೋಡ್ರಿ, ಮುಖ್ಯಮಂತ್ರಿಗಳಿಗೆ ಯಾವ ದೃಷ್ಟಿಕೋನದಲ್ಲಿ ನೀವು ಎಚ್ಚರಿಕೆಯನ್ನ ಕೊಡ್ತಿದ್ದೀರಿ? ಈಗ ಒಂದ್ ಹೇಳ್ತೀವ್ರೆ, ಅದಕ್ಕೆ ನಾ ಉತ್ತರ ಕೊಡ್ತೀನಿ. ಯಾವ ಜನಾಂಗನ್ನು ಕಡೆಗಣಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಿಲ್ಲ. ಅದು ದಾವಣಗೆರೆಯಲ್ಲಿ ಏನು ವಾಸ್ತವ ಘಟನೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ನಾವು ಇರೋದು ಬಿಜಾಪುರದಾಗ, ಅಲ್ಲಿ ಇರೋ ಘಟನೆ ಗೊತ್ತಿಲ್ಲ. ಅದು ವರಿಷ್ಠಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದು ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಮುಸ್ಲಿಮರಿಗೆ ಗೊತ್ತಿದ್ದೆ ನಾವು ಬಿಜಾಪುರದಾಗ ಇರೋ ನಮ್ಗೆ ಹೌದು. ಫಸ್ಟ್ ಅಲ್ಪಸಂಖ್ಯಾತ ಹೌದು. ಅಲ್ಲ, ಒಂದ್ ಯಾವ್ದೇ ಕೈ ಘಟನೆ ಆಗಿದ್ದಕ್ಕೆ ಅಲ್ಲಿ ನಮ್ನ ಕಡೆಗಣಿಸಿರುತ್ತಲ್ಲ, ಅದು ಇನ್ನೊಂದು ಅದು ಮೇಲೆ ಇವರು ಪಾರ್ಟಿ ವಿರೋಧಿ ಚಟುವಟಿಕೆ ಮಾಡಾರಂತ. ಶಾಮೂರ್ ಶಿವಶಂಕರಪ್ಪ ಜೀವಂತ ಇದ್ದಾಗ ಶಿವಮೊಗ್ಗದಲ್ಲಿ ಹೋಗಿ BY ರಾಘವೇಂದ್ರಗೆ ಓಟ್ ಹಾಕಿ ಅಂತ ಓಪನ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಯಾವ್ದು ಕ್ರಮ ತಗೊಂಡಿಲ್ಲ. ಇವ್ರ ಮೇಲೆ ಇವ್ರು ಏನ್ ಆರೋಪ ಮಾಡಿದಾರ ಅಂತ ಯಾವ್ದು ದಾಖಲೆ ಇಲ್ಲ, ಒಂದು ನೋಟಿಸ್ ಕಳಿಸಿಲ್ಲ. ಆ ನೋಟಿಸ್ ಕಳಿಸಲಾರ್ದೆ ಅವ್ರ ಮೇಲೆ ಆರೋಪ ಏನು ಸಾಬೀತಾಗಿರೋದು ಆಕ್ಷನ್ ತಗೋತಾರ ಅಂದ್ರೆ ಇದಕ್ಕೇನರ್ಥ? ಯಾರು ಓಪನ್ ಆಗಿ BY ರಾಘವೇಂದ್ರ ಪರವಾಗಿ ಪ್ರಚಾರ ಮಾಡ್ಯಾರ ಅವ್ರು ಸುಮ್ಮನೆ
ಅವ್ರ ಮ್ಯಾಗೂ ಕ್ರಮ ಆಗ್ಬೇಕಾಗಿತ್ತು. ಯಾಕಾಗಿಲ್ಲ? ಯಾಕಾಗಿಲ್ಲ ನಮ್ಗೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ನಾವು ನಮ್ಗೆ ಯಾರಿಗೂ ಶಕ್ತಿ ಇಲ್ಲ ಆ ಮಟ್ಟಕ್ಕೆ ಮಾತಾಡೋದು. ಶಕ್ತಿ ಐತಲ್ಲ? ಅದೇ ಮಾಡೋದು. ಹೇಳ್ತು, ಖಂಡಿತ ಹೇಳ್ತು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಹಿಂದ ಸಂಘಟನೆ ಯಾಕೆ ಹೋರಾಟ ಮಾಡ್ತಾರೆ? ಇದನ್ನ ಇಟ್ಕೊಂಡು ಅನ್ಯಾಯ ಆಗ್ತಾ ಇದೆ, ವಿದ್ಯಾರ್ಥಿಗಳು ಆಗ್ತಾ ಇದೆ. ಇನ್ ಮ್ಯಾಗ ಅದೇ ಹೋರಾಟನೆ ಮಾಡ್ತೀವಿ ನಾವ್ ಎಲ್ಲಾರಿ. ಇನ್ ಮ್ಯಾಗ ಎಲ್ಲ ಜಿಲ್ಲೆದಾಗ ಅಹಿಂದ ಮುಖಂಡರು ಸಂಪೂರ್ಣವಾಗಿ ಸರ್ಕಾರ ಬಂದ ಮೇಲೆ ನಿಮ್ಮನ್ನ ನಿಷ್ಕ್ರಿಯಗೊಳಿಸಿ ಸುಮ್ಮನೆ ಕೂರುವಂತ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸಿದ್ದರಾಮಯ್ಯರು ಕೈಗೊಂಬೆ ಆಗಿದ್ದಾರೆ ಅನ್ನೋದು. ಯಾವ್ದು ಅಹಿಂದ ಇಲ್ಲ, ಅವ್ರು ಬೇರೆ ಉನ್ನತ ಜಾತಿಯವ್ರಿಗೆ ಕೈಗೊಂಬೆ ಅವ್ರು ಹೇಳ್ಕೊಂಡು ಕೇಳಾಕ್ತಾರೆ. ಅಹಿಂದದಲ್ಲಿ ಅವ್ರಿಗೆ ಶಕ್ತಿ ಉಳಿದಿಲ್ಲ ಅನ್ನುವಂತ ಆರೋಪ ಓಪನ್ ಆಗಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಇವರ ಮತ್ತೆ ಅಹಿಂದ ಎಲ್ಲೋ ಮುಂದೆ ಅಂತ. ಇಲ್ಲ, ಹಂಗೇನಿಲ್ಲ. ಇಲ್ಲ, ಎಲ್ಲ ನೀವು ಹೇಳೋದು ನಾವ್ ಹೇಳೋದೇನಂತ. ಈಗ ಹಂಗೇನಿಲ್ಲ. ಆ ದೃಷ್ಟಿಕೋನದಿಂದ ನೋಡ್ಬೇಡ್ರಿ ನೀವು. ಅಹಿಂದ ಸಂಘಟನೆಗೆ ಪುನಃ ಎಲ್ಲೋ ಕಡೆ ನಾವು ಶಕ್ತಿಯನ್ನು ನಡು ಕಳ್ಕೊಂಡಿರ್ಬೇಕು. ಆದ್ರೆ ಪುನಃ ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ತುಂಬತಕ್ಕಂಥ ಕೆಲಸ ಬರ್ತಕ್ಕಂಥ ದಿನಮಾನದಲ್ಲಿ ಖಂಡಿತವಾಗಿ ಕೂಡ ಆಗ್ತೈತಿ. ಆಮೇಲೆ ನಾವು ಜಿಲ್ಲೆಯಲ್ಲೂ ಕೂಡ ಸ್ಟ್ರಾಂಗ್ ಮಾಡ್ತೀವಿ ಅದನ್ನು. ನಾವು ಜಿಲ್ಲಾ ಸೀಮಿತವಾಗಿ ಮಾತ್ರ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಸಂಘಟನೆಯನ್ನ ಸ್ಟ್ರಾಂಗ್ ಮಾಡಿ ನಾವು ಬರ್ತಕ್ಕಂಥ ದಿನಮಾನದಲ್ಲಿ ಪರಿಣಾಮ ಏನೈತಿ ನಿಮ್ಗೂ ಕೂಡ ಕಾಣ್ತದೆ. ಸರ್, 3 ವರ್ಷದಲ್ಲಿ ಏನ್ ಮಾಡಿದ್ರು ಒಂದು ಉದಾಹರಣೆ ಹೇಳಿದ್ರು. ಯಾರು ಹೇಳಿರೋದು ನಿಮ್ಗೆ 3 ವರ್ಷದಲ್ಲಿ ಅಹಿಂದ ಕಾಪಾಡಕ್ಕೆ ಏನ್ ಮಾಡಿದ್ದಾರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾವು ಅನೇಕ ಹಿಂದಿಗೆ ನಾವು ತೊಂದರೆ ಆದಾಗ ಹಿಂದೆ ಸಂಘಟನೆಗಳು ಎಲ್ಲ ನಿಂತು ನಾವು ಹೋರಾಟಗಳನ್ನ ಮಾಡಿದೀವಿ. ಬಿಜಾಪುರ ಬಂದ್ ಕರೆ ಕೊಟ್ಟಿವಿ, ಮತ್ತೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡೀವಿ. ಅದು ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡ್ಯಾರ ಉತ್ತರ ಕೊಡೋರು ನಾವ್ಯಾರಿ? ನಾವು ನಮಗಿರೋ ಒಂದು ಲಿಮಿಟೇಷನ್ ಒಳಗೆ ನಾವು ಮಾತಾಡ್ತೀವಿ. ಸಮೀಕ್ಷೆ ನೋಡಿಲ್ಲ, ಆಗ್ತಾ ಇಲ್ರಿ ಸಮೀಕ್ಷೆ. ಬಿಜಾಪುರ ಸಿಟಿದಾಗೆ ಲೋಕಲ್ ಎಮ್ಎಲ್ಎಗೆ ಇಷ್ಟು ಪ್ರಾಬ್ಲಮ್ ಮಾಡ್ಯಾರ. ಅದ್ರ ಬಗ್ಗೆ ಅಲ್ಲಿಂದ ಏನು ಮಾಡಿ ಮಾತಾಡಿಲ್ಲ. ಐನೂರು ಬ್ಯಾರೆ ಬಿಟ್ಟು ರಾಮಗಿರಿ ಹೋಗ್ಲಿ. ಸಿಚುವೇಶನ್ ಬಿಜಾಪುರ ಸಚ್ ಇಲ್ಲ, ಮಾತಾಡೋರು ಇಲ್ಲ ಅಂತಲ್ಲ. ಅಡ್ಜಸ್ಟ್ಮೆಂಟ್ ಆದ ಜನ ಹೇಳ್ತಾರ. ಅವ್ರ ಜೋಡಿ ಏನ್ ಮಾತಾಡಿ ಏನು ಮಾತಾಡಿಲ್ಲ. ಯಾವ ಮಾಡಿ ಅಡ್ಜಸ್ಟ್ಮೆಂಟ್ ನೋಡ್ರಿ, ಅವ್ರು ನೋಡಿ ಅಡ್ಜಸ್ಟ್. ಅಧ್ಯಕ್ಷರು ಮಾತಾಡ್ಯಾರ. ಈಗ ಬಂಡಾರ್ ಸಾಬ್ ಒಂದ್ ಇಲ್ಲಿ ಕೂತವ್ರು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ. ಇಲ್ಲಿ ಕೂತವ್ರು ಒಳಗೆ ಆಮೇಲೆ ಈಗ ಅವ್ರು ಬರ್ತಾಗ ದಿನಮಾನದಾಗ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು. ಈಗ ಈಗ ಸೈತಿ ಪ್ರಶ್ನೆಗೆ ಅದ್ರ ಬಗ್ಗೆ ಮಾತಾಡಕ್ ನೀವು. ನಮ್ಮ ಸಿಟಿ ಏನೇ ಮುಸಲ್ಮಾನರಿಗೆ ಇಷ್ಟು ತ್ರಾಸ ಅದ, ಇಷ್ಟು ಹ್ಯಾರಾಸ್ಮೆಂಟ್ ಅದ, ಇಷ್ಟು ಅವ್ರದ್ದು ಮನಸ್ಸು ಇದು ಮಾಡಿದ್ದಾರೆ. ಮಾಡ್ಯಾರ ಅದನ್ನ ಹೋಗ್ತೀವಿ ನಾವು. ಇಲ್ಲ, ಓಪನ್ ಸಭೆ ಸುಮ್ಮ ಮಾಡಿವಲ್ಲ, ಓಪನ್ ಸಭೆ ಮಾಡಿವಿ, ಖಂಡನೆ ಮಾಡಿವಿ. ಫ್ಲೈಓವರ್ ಇದು ಅನೌನ್ಸ್ ಮಾಡಿದ್ರಿ ನೀವು ಬಿಜಾಪುರದಾಗ. ಫ್ಲೈಓವರ್ ಮಾಡಾಕ ಇದು ನಮ್ಮ ಸರ್ಕಲ್ ಇದ್ದವ್ರಿಗೆ ಯಾವ್ದು ಅವ್ರು ಮಾಡಿದವ್ರು. ಈಗ ನೋಡ್ರಿ, ಬರ್ತಕ್ಕಂಥ ನಿರ್ಮಾಣದಲ್ಲಿ ಏನ್ ಅಹಿಂದ ವಿರೋಧಿಗಳು ಯಾರ್ಯಾರದಾರಲ್ಲ, ಮತ್ ಯಾರ್ಯಾರು ಅತಿ ಜಾತಿವಾದಿಗಳದಾರ ಜಿಲ್ಲಾದಾಗ ಯಾರೇ ಇರ್ಲಿ, ನಾವು ಒಂದು ಪಕ್ಷದಾಗ ಇರ್ಬೋದು. ಆದ್ರೆ ಜನ ಅಹಿಂದ ವರ್ಗದ ಜನ ಎಲ್ಲರಿಗೂ ಸರಿಯಾದಂತ ಉತ್ತರ ಕೊಡ್ತಾರ, ಸರಿಯಾದಂತ ಪ್ರತಿಕ್ರಿಯೆಯನ್ನು ಮಾಡ್ತಾರ. ಅಷ್ಟು ಮಾತ್ರ ಹೇಳ್ಬೇಕು. 2028 ಚುನಾವಣೆ ಬರ್ತದೆ. ಹೌದು, ಅವಾಗ ಹೌದು. ಕಾಂಗ್ರೆಸ್ ನಿಮ್ದು ಹೈಕಮಾಂಡ್ ಇದ್ದವ್ರು ತಗೊಂಡು ಬಿಜಾಪುರ ಹೇಳ್ತಾರೆ. ಓನ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಹೇಳಿದ್ರೆ ಒಂದು ಅಲ್ಪಸಂಖ್ಯಾತರು ಕನಿಷ್ಠ ಎಲ್ಲರೂ ಗೆಲ್ಸ್ಬೇಕನ್ನುವಂತ ನೀವು ನಿರ್ಣಯ ಮಾಡ್ತೀವಿ. ಕಂಪಲ್ಸರಿ ಇಲ್ಲಿ 3 ಸೀಟ್ ಇರ್ತಾವ. ಒಂದು SC, ಒಂದು ಮೈನಾರಿಟಿ. ಯಾವ್ದು ನಾವು ಕಾಂಗ್ರೆಸ್ ಇದ್ದವರು ವಿಚಾರಕ್ಕೆ ನಾವು ಪಕ್ಷಕ್ಕೆ ಬದ್ಧತೆ ಇರ್ಬೇಕಾಗ್ತದೆ. ಹೌದು, ಈಗ ಅಹಿಂದ ಕಾಂಗ್ರೆಸ್ ಕೊಟ್ಟದ್ದು ಯಾವ ಪಾರ್ಟಿನೂ ಕೊಟ್ಟಿಲ್ರಿ ಟಿಕೆಟ್. ಹಂಗೇನು ಹೌದು, ಉದಾಹರಣೆ ಬಿಜಾಪುರ ಜಿಲ್ಲೆ ಕೊಡ್ತೀವಿ. ನಮ್ಮ ಅಲ್ಪಸಂಖ್ಯಾತರು
ಬೇರೆ ತಾಲೂಕಲ್ಲಿ ಯಾರ್ಯಾರು ಕಾಂಗ್ರೆಸ್ ಮುಖಂಡರು ಚುನಾವಣೆ ನಿಂತಿರ್ತಾರ ನಮ್ಮವ್ರು ಹೋಗಿ ಪ್ರಚಾರ ಮಾಡಿ ಅವ್ರು ಗೆಲ್ಲಿಸ್ತಾರ ಆದ್ರೆ ಆ ಮುಖಂಡರು ಬಿಜಾಪುರಕ್ಕೆ ಬಂದು ಪ್ರಚಾರ ಮಾಡಿ ಒಂದೇ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕೆಲಸಕ್ಕೆ ಅವ್ರಿಗೆ ಆಗುದಿಲ್ಲ. ಯಾಕೆ ಮಾಡೋದಿಲ್ಲ? ಇರುವುದೇ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಎಲ್ಲ ಜಿಲ್ಲೆ ಸೇರಿ ಒಬ್ಬನೇ ಕ್ಯಾಂಡಿಡೇಟ್ ಮತ್ತೆ ಅವ್ರಿಗೆ ಯಾಕೆ ಪ್ರಚಾರ ಸತ್ಯ ಬಹಳ ಇಲ್ರಿ ನೀವ್ ಹೇಳ್ದೆಲ್ಲ ಒಪ್ಕೊಂಡಿದೆ ಅಡ್ಮಿಟೆಡ್. ಇನ್ನು ಮುಂದೆ ಯಾವುದೇ ಪರಿಸ್ಥಿತಿ ಒಳಗ ಅಹಿಂದಾದ ಏನ್ ಮೂವ್ಮೆಂಟ್ ಅದ ಕಾಂಗ್ರೆಸ್ನೊಳಗಿದ್ದು ಏನು ಸೋಕಾಲ್ಡ್ ಮೆಜಾರಿಟಿ ಕಮ್ಯುನಿಟಿ ಲೀಡರ್ಸ್ ಅದಾರಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಏನ್ ಇಟ್ಟಂತ ಹೇಳಿದ್ರಿ ನಾವು ಒಪ್ಕೊಂಡಿದ್ದೀವಿ. ಇನ್ ಮೇಲೆ ನಾವು ಯಾರನ್ನೂ ಬಿಡುದಿಲ್ಲ. ಅಹಿಂದ ಕ್ಯಾಂಡಿಡೇಟ್ ಯಾವುದೇ ಪರಿಸ್ಥಿತಿ ಒಳಗೆ 3 ಕ್ಯಾಂಡಿಡೇಟ್ಗಳು ಬರಬೇಕು. 3 ಮತಕ್ಷೇತ್ರ ಬಿಜಾಪುರ ಸಿಟಿ, ನಾಗಠಾಣ ಅಂಡ್ ದೇವರಿಪುರಿಗೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಸಾಕಷ್ಟು ಅವ್ರಿಗೆ ರಿಪ್ರೆಸೆಂಟೇಷನ್ ಮಾಡು, ಅದನ್ನೇ ಇಡ್ತೇವೆ. ಈ ವಿಚಾರಗೋಷ್ಠಿ ಹುಬ್ಳ್ಯಾಗ ಏನ್ ನಡೀತೈತಿ ಇವೆಲ್ಲ ಚಿಂತನೆ ಮಾಡ್ತೇವೆ. ಥ್ಯಾಂಕ್ ಯು. ಈಗ ಕನ್ಕ್ಲೂಡ್ ಮಾಡ್ರಿ. ದಾವಣಗೆರೆ ಇಶ್ಯೂದಾಗ ಸಮಸ್ಯೆ ಸೀರಿಯಸ್ ಆಗ್ಯದ. ಅದ್ರ ಬಗ್ಗೆ ಯಾರು ಡೈಲ್ಯೂಟ್ ಮಾಡ್ತೀವಿ? ಡೈಲ್ಯೂಟ್ ಆಗಲಾಗಿ ಕಾಂಗ್ರೆಸ್ಗೆ ಒಂದು ಥ್ರೆಟ್ ಅದ. ಅದ್ರ ಬಗ್ಗೆ ಏನು ವಿಚಾರ ಮಾಡೋದು? ಈಗ ಅದ್ರ ಬಗ್ಗೆ ಎಲ್ಲರೂ ಅದಕ್ಕೆ ಸಿಂಪಥೆಟಿಕ್ ಅದಾರಿ. ಬಟ್ ಅದು ಆ ಕ್ರಮ ಆಗ್ಬಾರ್ದು ಅನ್ನೋ ಇದ್ರಾಗ ಎಲ್ಲರೂ ಅದಾರ. ನಾ ಈ ನಿಮ್ ಗೋಷ್ಠಿ ಒಳಗೆ ಹೇಳಂಗಿಲ್ಲ. ನಾವು ಅದನ್ನೇನು ಇದನ್ನ ನಮ್ದು ರಿಕಾರ್ಡ್ ಹೇಳ್ತೀನಿ, ನೀವೇನ್ ಇದು ಮಾಡ್ಬೇಡ್ರಿ. ಅವೆಲ್ಲ ಏನೇನ್ ಡಿಸಿಷನ್ ವಿತ್ಡ್ರಾ ಮಾಡ್ಕೋರಿ, ಅದು ಒಳ್ಳೇದಾರ ಅಂತಕ್ಕಂಥ ಒಂದು ಟೀಮು ರೆಡಿ ಆಗೈತಿ. ಮುಂದೆ ಹಿಂಗ ಆಗ್ಬಾರ್ದು. ಯಾಕಂದ್ರೆ ಅವ್ರೆಲ್ಲ ಫೋಟೋಸ್ ನಮ್ಗೆ ಅದು ಹಿಂಗ ಆಗ್ಬಾರ್ದು, ಅದನ್ನ ಇಲ್ಲಿಗೆ ತರ್ರಿ ಅಂತ ಹೇಳಿ ಒಂದು ಟೀಮ್ ರೆಡಿ ಆಗೈತೆ. ಅದು ಥ್ಯಾಂಕ್ ಯು. ಸತೀಶ್ ಜಾರಕಿಹೊಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಫಲಿತಾಂಶ